ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ. ನಮಸ್ಕಾರ ಎಲ್ಲರಿಗೂ, ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದನ್ನ. ಅದೇ ರೀತಿ ನಾವಿವತ್ತು ನೋಡ್ತಾ ಇದ್ದೀವಿ 2ನೇ ತರಗತಿಯ ಕನ್ನಡ ಭಾಗ 2ರಲ್ಲಿ ಪಾಠ 14 ಕಡಲು. ನಾವಿವತ್ತು ನೋಡ್ತಾ ಇದ್ದೀವಿ ಪಾಠ 14 ಕಡಲು. ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ. ಪಾಠ ಪೂರ್ವ ಚಟುವಟಿಕೆ. ಈ ಚಿತ್ರಗಳನ್ನು ಗಮನಿಸಿ, ಇವುಗಳ ಕುರಿತು ಶಿಕ್ಷಕರನ್ನು ಕೇಳಿ ತಿಳಿಯಿರಿ ಅಂತ ಇದೆ. ಆಯ್ತಾ? ಮುತ್ತಿದೆ, ಅದಾದ್ಮೇಲೆ ದೋಣಿ ಇದೆ, ಅದಾದ್ಮೇಲೆ ಬೋಟ್ ಒಂದಿದೆ, ಅದಾದ್ಮೇಲೆ ಹಡಗು ಇದೆ, ಮೀನಿದೆ, ಶಂಖ ಇದೆ. ಅದೇ ರೀತಿ ಕಡಲು ಪದ್ಯ ಇದೆ. ಹೋಗುವ ಬಾರ ಕಡಲಿನ ತೀರಕ್ಕೆ, ಸುಂದರ ನೋಟವ ನೋಡಲಿಕ್ಕೆ, ತೀರದ ತುಂಬ ಮರಳಿನ ರಾಶಿ, ಹರಡಿದೆ ಕಪ್ಪೆಯ ಚಿಪ್ಪಿನ ರಾಶಿ, ಆಡುವ ಬಾ ಕುಣಿದಾಡುವ ಬಾ, ಕಪ್ಪೆಯ ಗೂಡನ್ನು ಕಟ್ಟುವ ಬಾ. ಆಯ್ತಾ? ಅದಾದ್ಮೇಲೆ ಕಡಲಾಗಿದೆ ನೀರಿನ ಒಡಲು, ಬಾನಂಚಿನವರೆಗೂ ನೀರಿನ ಮಡಿಲು, ತೆರೆ ತೆರೆಯಾಗಿ ಹರಿದಿದೆ ಹೊನಲು, ಅಲೆಗಳ ಅಬ್ಬರ ತುಂಬಿದೆ ಮುಗಿಲು. ಅದಾದ್ಮೇಲೆ ಕಡಲಿನ ತುಂಬ ಜಲಚರ ಪ್ರಾಣಿ, ಕಡಲಿನಾಳದಲ್ಲಿ ರತ್ನದ ಗನಿ, ಸುಂದರ ಸೊಬಗನು ನೀಡುವ ಖನಿ, ನಿನಗೂ ನಾವು ಸದಾ ಋಣಿ. ವಾಣಿ ಸುಬ್ಬಯ್ಯ ಅವರು ಬರೆದಿರೋದು. ಅದಾದ್ಮೇಲೆ ಕೆಳಗೆ ಪದಗಳು, ಕೇಳಿದ ಪದಗಳು, ಇವುಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ಕಡಲಿನ ತೀರಕ್ಕೆ, ಸುಂದರ ದೃಶ್ಯವ ನೋಡಲಿಕ್ಕೆ, ತುಂಬಾ ಮರಳಿನ ರಾಶಿ, ಕಪ್ಪೆ ಚಿಪ್ಪಿನ, ಆಡುವ ಕುಣಿದಾಡುವ, ಕಪ್ಪೆಗೂಡನು, ಒಡಲು, ಮಡಿಲು, ಹೊನಲು, ಮುಗಿಲು, ಜಲಚರ, ರತ್ನಗಳು, ಸೊಬಗು, ಖನಿ. ಆಯ್ತಲ್ವಾ? ಸೊ ಅದೇ ರೀತಿ ಇನ್ನು ಪದಗಳ ಅರ್ಥ. ಕಡಲು ಸಮುದ್ರ, ದೃಶ್ಯ ನೋಟ, ಒಡಲು ದೇಹ, ಬಾನಂಚು ಆಕಾಶದ ಕೊನೆ, ಹೊನಲು ನದಿ, ಅದಾದ್ಮೇಲೆ ಮುಗಿಲು ಮೋಡ. ಇನ್ನು ಅಭ್ಯಾಸ ಇದೆ. ಆಯ್ತಾ? ಈ ಪದ್ಯವನ್ನು ಗಟ್ಟಿಯಾಗಿ ಓದಿ ರಾಗವಾಗಿ ಹಾಡಿ ಅಂತ ಇದೆ. ಅದಾದ್ಮೇಲೆ 2ನೆಯ ಪ್ರಶ್ನೆ ನೋಡೋಣ. ಇನ್ನು ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಆಯ್ತಾ? 1. ಕಡಲಿನ ತೀರದ ದೃಶ್ಯ ನೋಡಲಿಕ್ಕೆ ಹೇಗೆ ಕಾಣುತ್ತದೆ? ಕಡಲಿನ ತೀರದ ದೃಶ್ಯ ನೋಡಲಿಕ್ಕೆ ಸುಂದರವಾಗಿ ಕಾಣುತ್ತದೆ. 2. ಕಡಲಿನ ತೀರದಲ್ಲಿ ಯಾವುದು ರಾಶಿ ರಾಶಿ ಹರಡಿರುತ್ತದೆ? ಕಡಲಿನ ತೀರದಲ್ಲಿ ಮರಳು ಮತ್ತು ಕಪ್ಪೆಯ ಚಿಪ್ಪಿನ ರಾಶಿ ರಾಶಿ ಹರಡಿರುತ್ತದೆ. 3. ಕಡಲಿನಾಳದಲ್ಲಿ ಯಾವ ಗನಿ ಇದೆ? ಕಡಲಿನಾಳದಲ್ಲಿ ರತ್ನದ ಗನಿ ಇದೆ. ಅದೇ ರೀತಿ ನೀವಿನ್ ನೋಡಬಹುದು. ಈ ಖಾಲಿ ಬಿಟ್ಟ ಜಾಗದಲ್ಲಿ ಸರಿಯಾದ ಪದ ತುಂಬಿರಿ. 1. ಹೋಗುವ ಬಾರ ಕಡಲಿನ ತೀರಕ್ಕೆ, ತೀರದ ತುಂಬ ಮರಳಿನ ರಾಶಿ, ತೆರೆ ತೆರೆಯಾಗಿ ಹರಿದಿದೆ ಹೊನಲು, ಕಡಲಿನ ತುಂಬ ಜಲಚರ ಪ್ರಾಣಿ. ಇವು 4 ಬಿಟ್ಟ ಸ್ಥಳಗಳನ್ನ ತುಂಬೋದು. ಅದಾದ್ಮೇಲೆ ಇನ್ನು ಈ ಮಾದರಿಯಂತೆ ಪ್ರಾಸಪದಗಳನ್ನು ಬರೆಯಿರಿ. ಮಾದರಿ: ತೀರಕ್ಕೆ, ನೋಡಲಿಕ್ಕೆ, ಒಡಲು, ಮಡಿಲು, ಹೊನಲು, ಮುಗಿಲು, ಪ್ರಾಣಿ, ಖನಿ. ಇವು ಪ್ರಾಸಪದಗಳು, ಅಂದ್ರೆ ವಾಕ್ಯದ ಅಂತ್ಯದಲ್ಲಿ ಬರುವ ಪದಗಳು. ಇನ್ನು ಚಟುವಟಿಕೆ ಇದೆ. ಈ ಪದ್ಯವನ್ನು ರಾಗವಾಗಿ ಹಾಡಿರಿ. ಯಾವುದಿದೆ ಪದ್ಯ ಇದು? ದಾರಿ ತಪ್ಪಿದ ಮೋಟಾರು. ಗುಡ್ಡದ ಬಯಲಲ್ಲಿ ಹಾರುತ್ತ ಬಂದಿತು ದಾರಿಯು ತಪ್ಪಿದ ಮೋಟಾರು, ನೋಡುತ್ತ ಗುರು ಗುರು ಹುಲಿ ದನಕರು ಮೊಲ, ತಮ್ಮೊಳಗೆ ಯೋಚಿಸಿದವು ಎಲ ಎಲ, ಬಾಲವೇ ಇಲ್ಲದೆ ಇದು ಯಾರ? ಪಿ.ಜಿ. ಭಟ್. ಅದಾದ್ಮೇಲೆ ಈ ಕಥೆಯನ್ನು ಗಟ್ಟಿಯಾಗಿ ಓದಿ ಅಂತ ಇದೆ. ಅದಾದ ಕತೆ ಓದೋಣ. ಒಂದು ಸುಂದರವಾದ ಕೊಳ, ಸುತ್ತಮುತ್ತ ಎತ್ತರವಾದ ಮರಗಳು, ಅಲ್ಲಿ ಹರಿದಾಡುತ್ತಿದ್ದ ಇರುವೆಯೊಂದು ಒಮ್ಮೆ ನೀರಿನಲ್ಲಿ ಬಿದ್ದು ಬಿಟ್ಟಿತು. ಮರದ ಕೊಂಬೆಯ ಮೇಲೆ ಕುಳಿತಿದ್ದ ಒಂದು ಪಾರಿವಾಳವು ಅದನ್ನು ನೋಡಿ ಅದು ಒಂದು ಎಲೆಯನ್ನು ಇರುವೆಯ ಹತ್ತಿರ ನೀರಿನ ಮೇಲೆ ಹಾಕಿತು. ಇರುವೆ ಎಲೆಯ ಮೇಲೆ ಹತ್ತಿ ಕ್ಷೇಮವಾಗಿ ದಡ ಸೇರಿತು. ಒಂದು ದಿನ ಒಬ್ಬ ಬೇಟೆಗಾರ ಅಲ್ಲಿಗೆ ಬಂದನು. ಮರದ ಮೇಲೆ ಪಾರಿವಾಳವನ್ನು ನೋಡಿದನು. ಅದಕ್ಕೆ ಬಾಣವನ್ನು ಗುರಿಯಿಟ್ಟನು. ಅದನ್ನು ಇರುವೆ ನೋಡಿತು. ಅದು ಹೋಗಿ ಬೇಟೆಗಾರನ ಕಾಲನ್ನು ಕಚ್ಚಿತು. ಆಗ ಅವನ ಗುರಿ ತಪ್ಪಿತು. ಬಾಣವು ನೀರಿನಲ್ಲಿ ಬಿತ್ತು. ಪಾರಿವಾಳ ಹಾರಿ ಹೋಯಿತು. ಹೀಗೆ ಇರುವೆಯು ತನ್ನ ಪ್ರಾಣವನ್ನು ಕಾಪಾಡಿದ ಪಾರಿವಾಳವನ್ನು ರಕ್ಷಿಸಿತು. ಈ ಪಾಠದಿಂದ ನೀವೇನ್ ನೀತಿ ಕಲಿತೀರಪ್ಪ ಅಂತಂದ್ರೆ, ಇತರರಿಗೆ ಸಹಾಯ ಮಾಡಬೇಕು, ಸಹಾಯ ಮಾಡಿದವರನ್ನು ಸ್ಮರಿಸಬೇಕು. ಅದೇ ರೀತಿ ಇನ್ನು ಸಾಮರ್ಥ್ಯ ಇದೆ ನೋಡಿ.
ಈ ಪದ್ಯ ಕಲಿಕೆಯೊಂದಿಗೆ ಪ್ರಾಸಪದವನ್ನು ಹಾಡುವ ಮತ್ತು ಸರಳ ಕಥೆಗಳನ್ನು ಗಟ್ಟಿಯಾಗಿ ಓದುವ ಸಾಮರ್ಥ್ಯ ಪಡೆಯುವೆ ಅಂತ ಇದೆ. ನಿನಗೆ ಇಷ್ಟವಾದ ಯಾವುದಾದರೂ 4 ಪಕ್ಷಿಗಳ ಚಿತ್ರಗಳನ್ನು ಸಂಗ್ರಹಿಸಿ ಇಲ್ಲಿ ಅಂಟಿಸಿ. ಅಂದ್ರೆ 4 ಇದು ಪಕ್ಷಿಗಳ ಚಿತ್ರ ತರೋದು, ಆಮೇಲೆ ಇಲ್ಲಿ ಅಂಟಿಸೋದು. 1 2 3 4 ಈ ರೀತಿಯಲ್ಲಿ ಇದನ್ನ ಅಂಟಿಸಿ. ಸೊ ಈ ಪಾಠದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿಯಿತು. ಅದೇ ರೀತಿ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನೀವಿನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿರಿ ತಪ್ಪದೆ. ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ.